ಇದು ಮಲೆನಾಡಿನ ಮಡಿಲಲ್ಲಿರೋ ಶೃಂಗೇರಿ. ಇಡೀ ಭಾರತದ ಸನಾತನ ಧರ್ಮದ ದಿಕ್ಕನ್ನೇ ಬದಲಿಸಿದ ಪವಿತ್ರ ಪುಣ್ಯಕ್ಷೇತ್ರ. ಆದರೆ ಜಗತ್ತಿನ ನೂರಾರು ಜಾಗಗಳನ್ನು ಬಿಟ್ಟು ಆದಿಶಂಕರಾಚಾರ್ಯರು ತಮ್ಮ ಮೊದಲ ಪೀಠ ಸ್ಥಾಪಿಸಲು ಇದೇ ಮಣ್ಣನ್ನು ಯಾಕೆ ಆರಿಸಿಕೊಂಡ್ರು ಗೊತ್ತಾ? ಅದರ ಹಿಂದಿರೋ ರೋಮಾಂಚನಕಾರಿ ಇತಿಹಾಸ ಇಲ್ಲಿದೆ ನೋಡಿ. 1000 ವರ್ಷಗಳ ಹಿಂದೆ ಧರ್ಮ ಸಂಸ್ಥಾಪನೆಗಾಗಿ ದೇಶವಿಡೀ ಸಂಚಾರ ಮಾಡ್ತಿದ್ದ ಶಂಕರಾಚಾರ್ಯರು ತುಂಗಾ ನದಿಯ ದಡಕ್ಕೆ ಬರ್ತಾರೆ. ಋಷ್ಯಶೃಂಗ ಮಹರ್ಷಿಗಳ ತಪೋಶಕ್ತಿ ಇರುವ ಕಾರಣದಿಂದ ಈ ಜಾಗದಲ್ಲಿ ಅವರಿಗೊಂದು ನಂಬಲ ಸಾಧ್ಯವಾದ ದೃಶ್ಯ ಕಾಣಿಸುತ್ತೆ. ಉರಿಬಿಸಿಲಲ್ಲಿ ಕಪ್ಪೆಯೊಂದು ಹೆರಿಗೆ ನೋವಿನಿಂದ ನರಳುತ್ತಿರುತ್ತೆ. ಅದನ್ನು ನೋಡಿದ ಒಂದು ಸರ್ಪ ತನ್ನ ಹೆಡೆಯನ್ನು ಬಿಚ್ಚಿ ಆ ಕಪ್ಪೆಗೆ ಛತ್ರಿಯಂತೆ ನೆರಳು ನೀಡುತ್ತೆ. ಜನ್ಮವೈರಿಗಳಾದ ಹಾವು ಮತ್ತೆ ಕಪ್ಪೆ ತಮ್ಮ ವೈರತ್ವವನ್ನು ಮರೆತು ಒಂದಾದಂತಹ ಜಾಗ ಇದು. ಪ್ರಕೃತಿಯಲ್ಲೇ ಇಷ್ಟೊಂದು ಕರುಣೆ, ಸೌಹಾರ್ದತೆ ತುಂಬಿರುವ ಈ ಮಣ್ಣಿನಲ್ಲಿ ದ್ವೇಷ ಅನ್ನೋದಕ್ಕೆ ಜಾಗ ಇಲ್ಲ ಅಂತ ಆಚಾರ್ಯರು ಬೆರಗಾಗ್ತಾರೆ. ಎಲ್ಲಿ ವೈರತ್ವ ಇಲ್ವೋ ಅದೇ ಜಗತ್ತಿನ ಅತ್ಯಂತ ಶ್ರೇಷ್ಠ ಜಾಗ ಅಂತ ನಿರ್ಧರಿಸಿ ತಮ್ಮ ಮೊದಲ ಮಠವಾದ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠಂ ಸ್ಥಾಪನೆ ಮಾಡ್ತಾರೆ. ವಿಭಾಂಡಕ ಮಹರ್ಷಿಗಳು ಹಾಗೇನೆ ಅವರ ಮಗ ಋಷ್ಯಶೃಂಗ ಮಹರ್ಷಿಗಳು ತಪಸ್ಸು ಮಾಡಿದ ಈ ಭೂಮಿ ಅಂದಿನಿಂದ ಜ್ಞಾನದ ಕೇಂದ್ರವಾಗುತ್ತೆ. ಶೃಂಗೇರಿಯಲ್ಲಿ ಯಾವುದೇ ಮಾಡರ್ನ್ ಟೆಕ್ನಾಲಜಿ ಇಲ್ಲದ ಕಾಲದಲ್ಲಿ ನಿರ್ಮಿಸಿದ ಒಂದು ಅದ್ಭುತ ಸೂರ್ಯನ ಕ್ಯಾಲೆಂಡರ್ ಇದೆ. ಅದು ಎಲ್ಲಿದೆ, ಹೇಗೆ ಕೆಲಸ ಮಾಡುತ್ತೆ, ಇದನ್ನು ತಿಳಿಬೇಕು ಅಂದರೆ ನೀವು ಪಾರ್ಟ್ 2 ವಿಡಿಯೋ ನೋಡಲೇಬೇಕು.